ಅಕ್ಕ, ಬಾವ ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀರಾ ಬಾವ? ಹ್ಞೂ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನೀವೇ ನೋಡ್ತಾ ಇದ್ದೀರಲ್ಲ ಬಾವ, ಎಷ್ಟು ಮಟ್ಟಾಗಿದ್ದೀವಿ. ನಿನ್ಗೇನು ಬಿಡಯ್ಯ ಕಡಿಮೆ, ಜಮೀನ್ದಾರ ನೀನು. ಪರವಾಗಿಲ್ಲ, ಹುಡುಗಿ ಮನೆಯವ್ರು ಜೋರಾಗಿ ಇದ್ದಾರೆ. ಹುಡುಗಿ ಹೆಂಗಿದ್ದಾಳ ಏನೋ. ಏನೇದು ಹಂಗೆ ಗೊಣಗ್ತಾ ಇದೆಯಾ? ಇಲ್ಲಿ ಬಂದು ನಿಮ್ಗೆ ಗೊಣಗೊಂಡು ಬಿಡಲ್ವಿದೆ? ಅಯ್ಯೋ ಅಮ್ಮವ್ರೆ, ಏನಿಲ್ಲ, ಹುಡುಗಿ ಮನೆ ಚೆನ್ನಾಗಿದೆ ಅಂತೆ ಅಷ್ಟೇ. ನೋಡಪ್ಪ ರಾಜೇಂದ್ರ, ಇವನೇ ನನ್ನ ಮಗ ಅನೀಶ್. ಅನೀಶ್ ಚೆನ್ನಾಗಿದ್ದೇನಪ್ಪ? ಚಿಕ್ಕವನಿದ್ದಾಗ ನೋಡಿದ್ ನಾನು ನಿನ್ನ. ಎಷ್ಟುದ್ದ ಬೆಳೆದು ಬಿಟ್ಟಿದ್ಯಾ. ಚೆನ್ನಾಗಿದ್ದೀನಿ ಮಾವ. ಇಲ್ಲಲ್ಪ, ಹೋಗು ಕಾಫಿ ವ್ಯವಸ್ಥೆ ಮಾಡು. ಶ್ರಾವ್ಯ ರೆಡಿಯಾಗಿದ್ದಾಳ ನೋಡು. ಸರಿ ರೀ, ಆಯಿತು. ಅವಳವಾಗಲೇ ರೆಡಿ ಆದ್ಲು. ಹಂಗಾದ್ರೆ ರೆಡಿಯಾಗಿದ್ರೆ ಕರ್ಕೊಂಬ ಹೋಗಿ ಅವಳು. ಸರಿ ರೀ, ಆಯಿತು, ಕರ್ಕೊಂಡು ಬರ್ತೀನಿ. ಶ್ರಾವ್ಯ ಬಾರಮ್ಮ. ಬರ್ತಾ ಇದ್ದಾಳೆ ರೀ. ಬರಮ್ಮ ಶ್ರಾವ್ಯ. ಅಕ್ಕ, ಬಾಬಾ, ಇವಳೆ ನನ್ನ ಮಗಳು ಶ್ರಾವ್ಯ ಅಂತ. ಬಾರಮ್ಮ ಶ್ರಾವ್ಯ, ಕುತ್ಕೋ ಶ್ರಾವ್ಯ. ಅನೀಶ್, ಹುಡುಗಿನ ನೋಡೋ, ಇವಳೆ ನನ್ನ ತಮ್ಮನ ಮಗಳು ಶ್ರಾವ್ಯ. ಏನಪ್ಪ ಮಾಡೋದು, ನಮ್ಮಪ್ಪ ಮದುವೆ ಮಾಡಿಸೋಂಗೆ ಕಾಣಿಸ್ತಾ ಇದ್ದಾರಲ್ಲ. ಈ ಸಂಬಂಧದಿಂದ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಹಣೆ ಬರಹ, ಹಣೆಲಿ ಹೆಂಗಿದೆಯೋ ಹಂಗೆ ಆಗಲಿ ಅಷ್ಟೇ. ನನ್ನ ಕೈಯಲ್ಲಿ ಏನೂ ಇಲ್ಲ. ಅಮ್ಮ, ನಾನು ಹುಡುಗಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಈಗಲೇ ಏನು ಅಂಥದ್ದು ಮಾತಾಡೋಕ್ಕಿರೋದು? ಮದುವೆ ಆದ್ಮೇಲೆ ಮಾತಾಡ್ಕೊಳ್ಳೋರಂತೆ, ಸುಮ್ಮನಿರಿ. ಇಲ್ಲ ಅಮ್ಮ, ನಾನು ಮಾತಾಡಲೇಬೇಕು. ಅಪ್ಪ, ನೀವಾದರೂ ಹೇಳಿ. ಹೋಗ್ಲಿ ಬಿಡ, ಮಾತಾಡ್ಕೊಂಡು ಬರಲಿ. ಮದುವೆ ಆಗಬೇಕಿರೋರು ಅವರಿಬ್ಬರು ಮಾತಾಡದೆ ಮದುವೆ ಮಾಡಿಸ್ಬಿಟ್ರೆ ಹಿಂಗೆ. ಏನ್ರಿ ನೀವು ಹೇಳೋದು? ನನ್ನನ್ನು ನೀವು ನೋಡೋಕ್ಕೆ ಬಂದಾಗ ನೀವು ಹಿಂಗೆ ಮಾತಾಡೋಣ ಅಂತ ಕೇಳಿದ್ರಾ? ಸುಮ್ಮನಿರಿ, ಮಾತಾಡೋದೇನು ಬೇಡ. ಎಲ್ಲ ಇವ್ರ ಹುಡುಗಾಟಿಗೆ ಸುಮ್ಮನೆ. ನಮ್ಮ ಕಾಲ ಹೋಯ್ತು ಕಣೆ. ಅವಾಗ ನಾನು ನಿನ್ನ ಹತ್ರ ಮಾತಾಡಿದ್ರೆ ನಿನ್ನ ಮದುವೆನೂ ಆಗ್ತಾಯಿದ್ನೋ ಇಲ್ವೋ. ಏನ್ರಿ ಇಲ್ಲೂ ತಮಾಷೆ ಮಾಡ್ತಿರಲ್ಲ, ಸುಮ್ಮನಿರಿ. ಆಯಿತು, ಹೋಗು ಅನೀಶ್. ಶ್ರಾವ್ಯ ಹೋಗಮ್ಮ, ಅದೇನು ಮಾತಾಡ್ಕೊಂಡು ಬನ್ನಿ. ಶ್ರಾವ್ಯ ಹೋಗಮ್ಮ, ಮನೆ ತೋರಿಸ್ಕೊಂಡು ಬಾ ಅಳಿಯಂದ್ರಿಗೆ. ಅದೇನು ಮಾತಾಡುವಂಥದ್ದು ಇರುತ್ತಪ್ಪ ಈಗಿನ ಕಾಲದ ಮಕ್ಕಳಿಗೆ. ಇಲ್ಲೇ ಮಾತಾಡ್ಕೊಳ್ಳಿ, ಏನೇ ಇದ್ರು. ಮುಚ್ಚು ಮರೆ ಏನಿರುತ್ತೆ ನೀವು ಮಾತಾಡೋದಕ್ಕೆ. ಸರಿ, ನೀವಿಷ್ಟು ಹೇಳಿದ್ಮೇಲೆ ನನಗೇನು, ನಾನು ಇಲ್ಲೇ ಮಾತಾಡ್ತೀನಿ. ಏನು ರೀ ಶ್ರಾವ್ಯ ಅವರೇ, ನಿಮಗೆ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ? ಮನೆಯವ್ರ ಬಲವಂತಕ್ಕೋಸ್ಕರ ನೀವು ಮದುವೆ ಆಗೋದಕ್ಕೆ ಒಪ್ಕೊತಾ ಇಲ್ಲ ತಾನೇ? ಅದು ಬಲವಂತವಾಗೇನು ಒಪ್ಕೊಂಡಿಲ್ಲ. ನೋಡಿ ಹೇಳಿ ಅಂದರೆ, ನಾವು ನಮ್ಮ ಮಗಳು ಮಾತಿಗೆ ಬೆಲೆ ಕೊಡೋರು. ಅವಳು ಖುಷಿಯಿಂದನೇ ಒಪ್ಕೊಂಡಿದ್ದಾಳೆ ಈ ಮದುವೆಗೆ. ನೀವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಹಾಗಲ್ಲ ಮಾವ, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಅಂದರೆ ಯಾರನ್ನೋ ಇಷ್ಟಪಟ್ಟು ಇನ್ಯಾರನ್ನೋ ಮದುವೆ ಆಗ್ತಾರೆ. ಅದಕ್ಕೆ ಶ್ರಾವ್ಯ ಅವ್ರಿಗೂ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿ ಕನ್ಫರ್ಮ್ ಮಾಡಿಕೊಂಡೆ ಅಷ್ಟೆ. ಸುಮ್ಮನೆ ಅವ್ರ ಜೀವನನೂ ಹಾಳಾಗಬಾರ್ದು, ನನ್ನ ಜೀವನನೂ ಹಾಳಾಗಬಾರ್ದಲ್ವ ಮುಂದೆ. ಇದು ಎರಡು ಫ್ಯಾಮಿಲಿಗಳ ಮಧ್ಯೆ ನಡೆಯುವಂಥದ್ದು, ಬರೀ ನನ್ನ ಅವರ ನಡುವೆ ಅಲ್ಲ. ನೋಡಿ ಹೇಳಿ ಅಂದರೆ ಸರಿಯಾಗಿ ಹೇಳಿದ್ರೆ ನೀವು. ಸರಿ ಆಯಿತು, ಅವಳಿಗೂ ಒಪ್ಪಿಗೆ ಇದೆ ಅಂತ ಅವಳೇ ಹೇಳ್ತಾಳೆ. ನೀವೇ ಕೇಳ್ಕೊಳ್ಳಿ, ಮಾತಾಡ್ಕೊಳ್ಳಿ ನೀವೇನೆ. ಹೇಳಿ ಶ್ರಾವ್ಯ ಅವರೇ, ನಿಮ್ಗೆ ಒಪ್ಪಿಗೆನಾ ನನ್ನ ಮದುವೆ ಆಗೋದಕ್ಕೆ? ನನಗೂ ಒಪ್ಪಿಗೆ ಇದೆ. ನಾನು ಹೇಳಿಲ್ವಾ, ನನ್ನ ಮಗಳು ನಾನು ಹಾಕಿದ ಗೆರೆ ದಾಟಲ್ಲ. ಅಕ್ಕ, ಬಾವಾ, ನಿಮಗೆಲ್ಲ ನನ್ನ ಮಗಳು ಇಷ್ಟ ಆದ್ಲಾ? ನಾನು ನಿನ್ನ ಮಗಳನ್ನೇ ತಂದ್ಕೊಬೇಕು ಅಂತ ಅವರು ಹುಟ್ಟಾಗೇನೆ ನಿರ್ಧಾರ ಮಾಡಿದ್ದೆ ಅಲ್ವಾ? ಮತ್ತೆ ಇಷ್ಟ ಕಷ್ಟದ ಪ್ರಶ್ನೆ ಏನು ಬಂತು ಇಲ್ಲಿ? ಅಯ್ಯೋ ಹಾಗಲ್ಲ ಅಕ್ಕ, ಒಂದು ಮಾತು ಕೇಳಬೇಕಲ್ವ ನಾನು. ಆಗಲಿ ಕಣಪ್ಪ, ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆ. ನಿಮಗೆ ನಮ್ಮ ಹುಡುಗ ಒಪ್ಪಿಗೆ ಆಗಿರೋಣ ಹೇಳಿ. ನಮಗೂ ನಿಮ್ಮ ಹುಡುಗ ಒಪ್ಪಿಗೆ ಆಗಿದ್ದಾನೆ. ಮದುವೆ ಮಾತುಕತೆ ಮುಂದುವರ್ಸೋಣ. ರಾಜೇಂದ್ರ, ನಿನ್ನ ಶ್ರೀಮತಿನೂ ಕೇಳಯ್ಯ, ಬರೀ ನಿಂದೆ ನಿರ್ಧಾರ ಹೇಳ್ತೀಯಲ್ಲ. ನಾನೇನು ಹೇಳ್ತೀನೋ ಅದಕ್ಕೆ ಅವಳು ಒಪ್ಕೊತಾಳೆ. ಏನೇ, ನಿಮಗೂ ಒಪ್ಪಿಗೆ ಅಲ್ವೇನೆ? ಹೌದು ಅಣ್ಣ, ನನಗೂ ಒಪ್ಪಿಗೆ ಇದೆ. ಸರಿ, ಹಂಗಾದ್ರೆ ಎಂಗೇಜ್ಮೆಂಟ್ನ ಯಾವತ್ತು ಇಟ್ಕೊಳ್ಳೋಣ ರಾಜೇಂದ್ರ? ಅದಕ್ಕೆಲ್ಲ ಇನ್ನೊಂದು ದಿನ ಬೇರೆ ಯಾಕೆ ಅಕ್ಕ? ಇವತ್ತೇ ಎಲ್ಲನೂ ಮುಗಿಸ್ಕೊಂಬಿಡೋಣ. ಆದಷ್ಟು ಬೇಗ ಲಗ್ನ ಪತ್ರಿಕೆನೂ ಬರ್ಸ್ಬಿಡೋಣ ಬಿಡು. ಅಲ್ಲ ಕಣಪ್ಪ, ನಮಗೆ ಇರೋನು ಒಬ್ಬನೇ ಮಗ, ಆದ್ದರಿಂದ ಸ್ವಲ್ಪ ಎಂಗೇಜ್ಮೆಂಟ್ ಎಲ್ಲ ಜೋರಾಗಿ ಮಾಡಿಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅಭಿಪ್ರಾಯ. ಹೌದು ಕಣಯ್ಯ, ನಮ್ಮ ಮಗನ ಎಂಗೇಜ್ಮೆಂಟ್ನ ಜೋರಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಬಂಧು ಬಳಗಕ್ಕೆಲ್ಲ ಹೇಳಿ ಕರಿಬಾರ್ದಾ? ಹಿಂಗೆ ಇಷ್ಟು ಇದರಲ್ಲಿ ಅರ್ಜೆಂಟಲ್ಲಿ ಮಾಡಿದ್ರೆ ಏನು ಚಂದ? ನೋಡಿದವ್ರು ಏನು ತಿಳ್ಕೊತಾರೆ? ಯಾಕೋ ಬೇಗ ಎಲ್ಲ ಮುಗಿಸ್ತಾ ಇದ್ದಾರೆ ಅಂತ ತಿಳ್ಕೊಳಲ್ವಾ? ಹಾಗೆ ಅಂತೀರ ಬಾವ.
ಈಗ ಎಷ್ಟೋ ಜನ ಎಂಗೇಜ್ಮೆಂಟ್ನೂ ಚೌಟ್ರಿನಲ್ಲೇ ಮಾಡ್ಕೊಳ್ಳಲ್ವಾ ಮದುವೆ ಟೈಮಲ್ಲೇ ಹಾಗೆ ನಾವು ಮಾಡಿಕೊಂಡ್ರೆ ಆಯಿತು ಬಿಡಿ. ಸಂಬಂಧದಲ್ಲೇ ಹೆಣ್ಣು ಕೊಟ್ಟು ತರೋವಾಗ ಅದೆಲ್ಲ ಬೇರೆ ಫಾರ್ಮಾಲಿಟೀಸ್ ಯಾಕೆ? ನಿಮ್ಗೆ ಯಾಕೆ ಮದುವೆನ ಜೋರಾಗಿ ಮಾಡ್ಕೊಡ್ತೀನಿ ಬಿಡಿ. ಸರಿ ಆಯಿತು ರಾಜೇಂದ್ರ, ನೀನು ಹೇಳ್ದಂಗೆ ಆಗಲಿ. ಈಗ ನಿಮ್ಮ ಹುಡುಗಿಗೆ ಏನೇನು ಹಾಕ್ತಿದ್ದೀರಾ, ಏನೇನು ಕೊಡ್ತಾ ಇದ್ದೀರಾ ಮಾತಾಡೋಣ ಅಲ್ವಾ? ಅದರಲ್ಲಿ ಮಾತಾಡೋದೇನಿದೆ ಅಕ್ಕ, ನೀವು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಮದುವೆ ಮಾಡಿಕೊಡ್ತೀನಿ. ನನ್ನ ಮಗಳು ಖುಷಿಯಾಗಿ ಸುಖವಾಗಿರೋದು ಮುಖ್ಯ ನನಗೆ. ಅವಳಿಗೋಸ್ಕರ ಏನು ಬೇಕಾದ್ರೂ ನಾನು ಮಾಡ್ತೀನಿ. ಮದುವೆ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ನಿಮಗಾಗಲಿ ಯಾವುದಕ್ಕೂ ಕೊರತೆ ಮಾಡ್ದಂಗೆ ಕೊರತೆ ಬರ್ದಂಗೆ ನಾನು ನಡೆಸ್ಕೊಡ್ತೀನಿ ಅಕ್ಕ. ನನ್ನ ಮಗಳಿಗೆ ಏನೇನು ಒಡವೆ ಹಾಕಬೇಕು, ನಿಮ್ಮ ಮಗನಿಗೆ ಏನೇನು ಕೊಡಬೇಕು ಎಲ್ಲನೂ ನಾನು ಕೊಡ್ತೀನಿ. ನಿಮ್ಮ ಮೇಲೆ ನಂಬಿಕೆ ಇದೆ ಬಿಡು ರಾಜೇಂದ್ರ. ಅಷ್ಟು ವಿಶ್ವಾಸ ನಿಮಗೆ ನನ್ನ ಮೇಲಿದ್ರೆ ಸಾಕು ಅಕ್ಕ. ಸರಿ ಅಕ್ಕ, ಬಾಬಾ, ಅನೀಶ್ ಎಲ್ಲರೂ ಊಟಕ್ಕೆ ಎದ್ದೇಳಿ. ಅದಕ್ಕೆ ಊಟ ಎಲ್ಲ ಹಿಡಿಸ್ತಾ ಚೆನ್ನಾಗಿತ್ತು ಅಡುಗೆ ಎಲ್ಲ? ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು. ಹೀಗೆ ಮದುವೆನೂ ಚೆನ್ನಾಗಿ ಮಾಡಿಕೊಟ್ಬಿಟ್ರೆ ನಮ್ಗೆ ಅದೇ ಖುಷಿ ನಮ್ಮ. ಇಡೀ ಊರೇ ಮದುವೆ ಬಗ್ಗೆ ಕೊಂಡಾಡಬೇಕು ಹಂಗೆ ಮಾಡ್ಕೊಡ್ತೀನಿ ಅಕ್ಕ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ. ಆಗಲಿ ರಾಜೇಂದ್ರ, ಇನ್ನೇನು ಮದುವೆ ತಯಾರಿ ಶುರು ಮಾಡಬೇಕಲ್ಲ? ಅಯ್ಯೋ, ನನಗೆ ಯಾಕೋ ಹುಡುಗಿನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಮ್ಮಮ್ಮವ್ರ ಕೈಲಿ ಸಿಕ್ಕಿ ಎಷ್ಟು ಒತ್ತಾಡಬೇಕು ಈ ಹುಡುಗಿ ಇನ್ನು. ಯಾರ್ಯಾರ ಹಣೆ ಬರೋದಲ್ಲಿ ಏನೇನಿರುತ್ತೋ ಋಣಾನು ಬಂದ ಅಷ್ಟೇ ಎಲ್ಲ. ಸರಿನಪ್ಪ ರಾಜೇಂದ್ರ, ನಾವಿನ್ನು ಹೊರಡೋದಾ? ಇರಿ ಅಕ್ಕ, ಹೆಂಗಿದ್ರು ಟೈಮ್ ಚೆನ್ನಾಗಿದೆ, ದಿನನೂ ಚೆನ್ನಾಗಿದೆ. ಇವತ್ತೇ ಲಗ್ನ ಪತ್ರಿಕೆನೂ ಬರ್ಸ್ಬಿಡೋಣ, ಏನಂತೀರಾ? ಅಂತ ಆದರೆ ಏನಯ್ಯ ನಿನಗೆ? ಮಗಳನ್ನ ಬಿಟ್ಟರೆ ಈಗಲೂ ನಮ್ಮ ಜೊತೆ ಕಳ್ಸೋಂಗಿದೆಯಾ? ಬಾಬಾ, ನಿಮ್ಮ ಮನೆ ಸೊಸೆಯಾಗಿ ನನ್ನ ಮಗಳು ಬರ್ತಿದ್ದಾಳೆ ಅಂದರೆ ಅದು ಅವಳ ಅದೃಷ್ಟ. ಈಗಲೇ ಕಳಿಸೋ ಅಂತ ಅವಕಾಶ ಸಿಕ್ಕಿದ್ರು ಖಂಡಿತ ಕಣ್ಣು ಮುಚ್ಕೊಂಡು ಕಳಿಸ್ಕೊಡ್ತೀನಿ ಬಾಬಾ. ಆಗಲಿ, ಶಾಸ್ತ್ರಿಗಳನ್ನ ಕರೆಸು ರಾಜೇಂದ್ರ. ಆಗ್ಲಕ್ಕ, ಕರೆಸ್ತೀನಿ, ಹೇಳಿ ಕಳಿಸ್ತೀನಿ ಇವಾಗ. ಚೆನ್ನಪ್ಪ, ಬಾರಯ್ಯ ಇಲ್ಲಿ. ಹೇಳಿ ಯಜಮಾನ್ರೆ. ಹೋಗಿ ನಮ್ಮನೆ ಶಾಸ್ತ್ರಿಗಳನ್ನ ಕರ್ಕೊಂಡು ಬಾ. ಯಜಮಾನ್ರು ಕರಿತಾ ಇದ್ದಾರೆ, ಲಗ್ನ ಪತ್ರಿಕೆ ಬರ್ಕೊಡ್ಬೇಕಿತ್ತಂತೆ ಅಂತ ಹೇಳಿ ಕರ್ಕೊಂಡು ಬಾ ಹೋಗಯ್ಯ. ಸರಿ ಯಜಮಾನ್ರೆ, ನಾನು ಕರ್ಕೊಂಡು ಬರ್ತೀನಿ. ಶ್ರಾವ್ಯ, ಬಾರಮ್ಮ ಇಲ್ಲಿ. ಅಡುಗೆ ಎಲ್ಲ ಮಾಡ್ತೀನಮ್ಮ ಶ್ರಾವ್ಯ. ಏನೇನು ಕೆಲಸ ಬರುತ್ತೆ ನಿನಗೆ? ಹ್ಞೂ ಅತ್ತೆ, ಅಡುಗೆ ಎಲ್ಲ ಮಾಡ್ತೀನಿ. ಮನೆ ಕೆಲಸ ಎಲ್ಲನೂ ಮಾಡ್ತೀನಿ ಅತ್ತೆ. ಹಂಗಿರ್ಬೇಕು ಹೆಣ್ಮಕ್ಳು ಅಂದರೆ. ಎಲ್ಲ ಕೆಲಸನೂ ಕಲ್ತಿರ್ಬೇಕು, ಎಲ್ಲ ಕೆಲಸನೂ ಗೊತ್ತಿರಬೇಕು. ಯಾವುದು ಬರಲ್ಲ ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಯಾವತ್ತೂ. ಈ ಕತೆ ಮುಂದುವರಿಯುತ್ತೆ ವೀಕ್ಷಕರೇ. ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಬಟನನ್ನು ಒತ್ತಿ. ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ಎಪಿಸೋಡನ್ನು ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.